ಜಿ ಎಸ್ ಟಿ ತಂದ್ರೆ ಏನೇನು ಕಷ್ಟ ಕಾರ್ಪಣ್ಯಗಳು ಈ ದೇಶದ ಜನ ಅನುಭವಿಸ್ತಾ ಇದ್ದಾರೆ ಗೊತ್ತಾಗಿಲ್ವಾ? ನೀವು ಹೇಳ್ತೀರಾ ಇದರಲ್ಲಿ ನಾವು ಸರ್ಜಿಕಲ್ ದಾಳಿ ಮಾಡ್ತೀವಿ ಅಂತ. ಇದೇ ದೊಡ್ಡ ವಿಚಾರ ಅಲ್ಲ ತಾವು ಮಾಡಿರೋದು. ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ರೈತರಿಗೊಂದು ಅವರ ಒಂದು ಇದಕ್ಕೆ ಪ್ರಬಲವಾದ ಶಕ್ತಿ ಕೊಡಬೇಕು. ನಮ್ಮ ದೇಶವನ್ನು ಕಾಯುವ ಒಬ್ಬ ಸೈನಿಕನಿಗೆ ನಾವು ಹೆಚ್ಚಿನ ಒಂದು ಒತ್ತು ಕೊಡಬೇಕಂತ ಆವತ್ತೊಂದು ದಿವಸನೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅದರಲ್ಲೂ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು ಆ ಕಾಲದಲ್ಲೇ ಸರ್ಜಿಕಲ್ ದಾಳಿಗಳನ್ನ ಮಾಡಿದ್ದಾರೆ. ನಮ್ಮ ನಾಯಕಿಯಾದಂತಹ ಇಂದಿರಾ ಗಾಂಧಿ ಅವರು ಇದೇ ಗಡಿಯಲ್ಲಿ ಒಂದು ಕಡೆ ಚೀನಾ ಮತ್ತೊಂದು ಕಡೆ ಪಾಕಿಸ್ತಾನ ಬಂದಾಗಲೂ ಸಹ ಅವರ ಚಾಣಕ್ಯತನದಿಂದ ಆ ದೇಶಗಳನ್ನು ಬಗ್ಗುಬಡಿಲಿಲ್ವಾ? ಇದೆಲ್ಲ ಸರ್ಜಿಕಲ್ ದಾಳಿ ಅಲ್ವಾ? ಇವರು ಅವ್ರು ಕೊಟ್ಟಿರುವಂತಹ ಹಾದಿಯಲ್ಲೇ ಕಾಂಗ್ರೆಸ್ ಪಕ್ಷ ಇವತ್ತು ಹೋಗ್ತಾ ಇದೆ, ನಾಳೆನೂ ಹೋಗ್ತಾ ಇದೆ. ಬ್ಯಾಂಗ್ಳೂರಿಂದ ಹಿಡಿದು ನಮ್ಮ ನಂಗ್ಲೇಬಾರ್ವರೆಗೂ ರಾಷ್ಟ್ರೀಯ ಹೆದ್ದಾರಿ ವರ್ತುಲ ರಸ್ತೆ ಆಯಿತು. ಈ ವರ್ತುಲ ರಸ್ತೆ ಆದ್ಮೇಲೆ ಕೈಗಾರಿಕಾ ಪ್ರದೇಶಗಳಾದಂತಹ ವೇಮಗಲ್ ಮತ್ತು ನರಸಾಪುರಕ್ಕೆ ಕೈಗಾರಿಕಾ ಪ್ರದೇಶಗಳಾಯಿತು. ಲಕ್ಷಾಂತರ ಜನರಿಗೆ ಇವತ್ತೊಂದು ದಿವಸ ಉದ್ಯೋಗ ಸೃಷ್ಟಿಯಾಯಿತು. ಮತ್ತೆ ಅವರ ದೂರದೃಷ್ಟಿ ಯೋಜನೆಯಿಂದ ದಿವಂಗತ ನಿಷ್ಠಾವಂತ ಅಧಿಕಾರಿಗಳಾದಂತಹ ರವಿ ಅವರು ಈ ಒಂದು ಜಿಲ್ಲೆಗೆ ಡಿಸಿ ಆಗಿದ್ದಂತ ಕಾಲದಲ್ಲಿ ಸನ್ಮಾನ್ಯ ಇರ್ಬೋದು ಮತ್ತೆ ಬೇರೆ ನಾಯಕರು ಇರ್ಬೋದು ಏನ್ ಮಾಡಿದ್ರೆ ಈ ಬಯಲು ಪ್ರಾಂತ್ಯಕ್ಕೆ ನೀರು ಹಾಯಿಸಲು ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಹೆಚ್ಚಿನ ಹೊಳೆ ಆಗಲಿ ಬೇರೆ ನೀರಿನ ವ್ಯವಸ್ಥೆ ಆಗಲಿ ಮಾಡೋದು ಲೇಟ್ ಆಗುತ್ತೆ. ಕೆಸಿಬಿಯಲ್ಲಿ ನೀರನ್ನ ಬಳಸಿಕೊಂಡು ಅದನ್ನು ಶುದ್ಧೀಕರಿಸಿ ಕೆರೆಗಳಿಗೆ ಮುಟ್ಟಿದಾಗ ಕೆರೆಗಳು ತುಂಬಿ ಪಕ್ಕದಲ್ಲಿರುವ ಬೋರ್ವೆಗಳು ರೀಚಾರ್ಜ್ ಆದಾಗ ಆ ರೈತರಿಗೆ ಅಟ್ಲೀಸ್ಟ್ ಒಂದು ಸಹಾಯ ಮಾಡೋದಕ್ಕಾಗತ್ತೆ ಅಂದಾಗ మన గుర్తు కేచునప్ప గుర్తు మన అస్తం మన గవర్నమెంట్ దాన్ని మనం చెప్పుకోవడం పడేల ఆపతో నాడు ఆ కూతురు ఎవరు మెజారిటీ తెచ్చిస్తే అది ఆపతో మన గౌరవం సిక్కునేది 30 పంచాయతీల్లో ఇప్పుడు మన గౌరవం కాపాడుకోకపోతే ఇప్పుడు మన డిస్ట్రిక్ట్ లో గెలుస్తారో 100 ఇప్పుడు చెయ్యోడు ముందుగా గెలుస్తారని నేను ప్రమాణం చేసి చెప్తాను. అనుకుంటా ఉన్నారు ఏమంటే అనుకుంటారు గొప్పది ఇప్పుడు గెలుస్తాడు ఇటువంటి శక్తి ఆ వారి శక్తి ఇప్పుడు కేసినప్పుడు మన గుర్తు వాత్సల్య నోటాగేస్తుంది దేవుడు నోడదిమ వాత్సల్య నోటాగేస్తుంది వాత్సల్య నోటాగేదో ఏడు సత్యలో ఇది బయటికి వస్తుంది నోటాగే ఈ పొచ్చి ఐదేళ్ళు ఎంతైతే కాపు వరకు పోతుంది ఏ విశేషంగా ఇప్పుడు ಅದೇ ತರ ಈ ಸಲದ ಚುನಾವಣೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರದ ವಿರುದ್ಧ ಅವರು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಮುಖ್ಯವಾಗಿ ಹೇಳಬೇಕಂತಂದ್ರೆ ಯುವಕರಿಗೆ ಉದ್ಯೋಗ ಮತ್ತೆ ಬಡವರಿಗೋಸ್ಕರ ಅವ್ರ ಅಕೌಂಟ್ 15 ಲಕ್ಷ ರೂಪಾಯಿ ಯಾವ ಆಶ್ವಾಸನೆ ಎಲ್ಲ ಕೊಟ್ಟಿದ್ದಾರ ಒಂದು ಆಶ್ವಾಸನೆ ಈಡೇರಿಸಲಿಕ್ಕೆ ಅವರಿಂದ ಸಾಧ್ಯವಾಗಿಲ್ಲ. ಆ ತರದ ಒಂದು ಸರ್ಕಾರದ ವಿರೋಧ ಇವತ್ತು ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಯುವಕರ ತಂಡ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಬಲಿಷ್ಠಪಡಿಸಲು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ವಾಪಸ್
गुजारिश करता हूँ कि हालात आगे जैसे नहीं है, आप बड़ी दानिशमंदी के साथ इंतखाबात में हिस्सा लें और कांग्रेस की उम्मीदवार को कामयाब करते हुए आप दूसरों के बातों पे कान ना धरें। मैं आपसे गुजारिश करता हूँ कि आप दूसरों की तरफ कान ना धरें। हम सब एक प्लेटफॉर्म पर हिंदू, मुसलमान, सिख, ईसाई सब मिलकर इस कांग्रेस को जिताएंगे और एक बार फिर हम सेंट्रल गवर्नमेंट कांग्रेस को यूपीए राहुल गांधी के अध्यक्षता में लीडरशिप में हम कांग्रेस को वापस ले आएंगे। तो जो उम्मीदें गरीबे मुस्लिम से और जो भी लोग कांग्रेस के ऊपर भरोसा करके इंतखाबात के लिए खड़े हैं, तो उनसे गुजारिश करता हूँ कि वो किसी भी बेबुनियाद और बेइंतहा की बातों पर तवज्जो न करते हुए 18 तारीख के इंतखाबात में आप सब एकजुट होकर कांग्रेस के हाथ में वोट देकर राहुल गांधी और यहाँ पर के दुनिया को कामयाब बनाए। शुक्रिया, मैं आपका शुक्रिया अदा करते हुए जो आपने 5 मिनट मुझे यहाँ पर मौका दिया उसके लिए आपका सब शुक्रिया करते हुए मैं अपनी बात खत्म करता हूँ। जय हिंद, जय कर्नाटका, जय कांग्रेस। बोलो भारत माता की, कांग्रेस पार्टी के, राहुल गांधी के, के ಇವತ್ತಿನ ನಮ್ಮ ಲೋಕಸಭಾ ಚುನಾವಣೆಯ ಕಾರ್ಯಕರ್ತರ ಸಮಾವೇಶಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ಮತ್ತು ಈ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಮೋದಿ ನಂತರ 5 ವರ್ಷದಿಂದ ನಾವು ಅವರಿಂದ 5 ವರ್ಷದಿಂದ 5 ರೂಪಾಯಿ ಕೆಲಸ ಒಂದು ಕೆಲಸ ರೈತರು ಮಾಡಿಲ್ಲ. ಮುರುಬಾದಿಂದ ಡೆಲ್ಲಿವರೆಗೂ ಮೋದಿ ಮನೆ ಉಪಕಾರ ಮಾಡಿದ್ರು. ನಾವು ಸದಾ ರೈತರಿಗೆ ಸಾಲ ಮನ್ನಾ ಮಾಡಿ ಬರಗಾಲ ಬಂದಿದೆ, ಮಳೆ ಇಲ್ಲ, ರೈತರು ಸಾಯ್ತಾರೆ ಅಂತ 3 ರೂಪಾಯಿ ಸಹಾಯ ಮಾಡಕ್ಕೆ ಅವರಿಗಾಗಿಲ್ಲ. ಇದರ ಬಗ್ಗೆ ನಾವು ದೊಡ್ಡ ಚಳವಳಿ ಮಾಡಿದ್ರು, ಪುನರಲ್ಲಿ ಮಾಡಿದ್ರು, ಬೆಂಗಳೂರಲ್ಲಿ ಮಾಡಿದ್ರು, ಎಲ್ಲಾ ಕಡೆಯೂ ಮಾಡಿದ್ರು. ಇದರ ಬಗ್ಗೆ ನಾವು ರಾಹುಲ್ ಗಾಂಧಿ ಅವರ ಜೊತೆ ಕೂಡ ನಾವೆಲ್ಲ ಮಾತಾಡ್ತೀವಿ, ಮೋದಿ ಅವರು ಮಾತಾಡೋ ಹೋರಾಟ ಮಾಡ್ತೀವಿ. ಅವರು ಏನಿದ್ರು ಈ ಉದ್ಯಮಿಗಳಿಗೆ ಸಾಲ ಮನ್ನಾ ಮಾಡಿದ್ರು, ಒಬ್ಬ ರೈತರಿಗೆ 3 ರೂಪಾಯಿ ಸಾಲ ಮನ್ನಾ ಆಗ್ತಿಲ್ಲ. ಮೊನ್ನೆ ಹೋದ್ಕಿಂತಲೇ ಹೇಳ್ತಾರೆ ರೈತರಿಗೆ 6,000 ಆಗ್ತದೆ ಅಂತ ಹೇಳ್ಬಿಟ್ಟು 6,000 ದಿನಕ್ಕೆ 12 ರೂಪಾಯಿ ಆಯ್ತು. ಆ 12 ರೂಪಾಯಿ 1000 ಡಿವಿಡೆಂಡ್ ನಾವು ಹಂಚಿದ್ವಿ ಮೋದಿ ಅವರಿಗೆ. ನಾವು ರೈತರು ಖುಷಿ ಕೊಡೋರಲ್ಲ, ಈ ಡಿವಿಡೆಂಡ್ ನಾವು ಹಂಚಿದ್ವಿ, ಪಾಸ್ ಮಾಡ್ತೀವಿ, ನೀವು ಬದುಕೋಕ್ ಅಂತ ಹೇಳ್ಬಿಟ್ಟು ಆ ರೀತಿ ನಾವು ರೈತರು ಮುಂದೆ 1 ರೂಪಾಯಿ ಸಹಾಯ ಮಾಡಿಲ್ಲ. ಇವತ್ತು ಫಸಲ್ ಬಿಮಾ ಬಂದಿದೆ ಅಂದ್ರೆ ಅದು ನಾವು ರೈತರಿಂದ ಬಿಟ್ಟು ದುಡ್ಡು 1,000 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ಬಿಟ್ಟು ರೈತರು ಫಸಲ್ ಬಿಮಾ ಬಂದಿದೆ. 54,000 ಕೋಟಿ ರೂಪಾಯಿಗಳ ಅವರ ಆತ್ಮಮಿತ್ರರಾದ ಅಮಿತ್ ಶಾ ಅವ್ರ ಮಗನಿಗೆ ಮಾಡಿಕೊಟ್ಟಿದ್ದಾರೆ. ರೈತರಿಗೆ ಯಾರಾದ್ರೂ ಫಸಲ್ ಬಿಮಾ 1 ರೂಪಾಯಿ ಬಂದಿದೆಯಾ? ಯಾರು ಬರಲ್ಲ. 1000 ಜನ ರೈತರಿದ್ರೆ ಬರೋ ಕಾಲ ಬರೋದ ಹೋಗೋ ಕಾಲ ಒಳ್ಳೇದಂತ ನಾವು ಇವತ್ತು ಪ್ರತಿಯೊಬ್ಬರು ನಮ್ಮ 8 ಜಿಲ್ಲೆಗಳಿಂದ 8 ತಾಲೂಕುಗಳಿಂದ ನಮ್ಮ ಮುರುಬಾಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಬಜೆಟ್ ನಮ್ಮ ಕೇಳ್ಸ್ಕೊಂಡ್ರೆ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರೂ ಮನವಿ ಮಾಡುತ್ತಾ ಇವತ್ತು ಕೇಳ್ಸ್ಕೊಂಡ್ರೆ ನಮ್ಮಲ್ಲಿ ಇಷ್ಟ ನಾವು ಬೆಳೆದಿದ್ದೀವಿ, ಅವರ ಸಹಾಯದಿಂದ ನಾವು ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಅಷ್ಟೇ ಯಾವ ಒಂದು 5 ರೂಪಾಯಿ ಕೊಡ್ತಾರೆ ಅವ್ರು ಇವತ್ತು ಊಟ ತಿಂದು ಸಾಕ್ತೀವಿ, ಮತ್ತೆ 5 ವರ್ಷ ನಾವು ಬಾಧೆ ಬೀಳಬೇಕಾಗುತ್ತೆ. ಇದೆಲ್ಲ ನಾವು ಕೆಲಸದಲ್ಲಿ ನಾವೆಲ್ಲರೂ ಮನೆಯಿಂದ ಎಲ್ಲರೂ ಅವ್ರವ್ರ ಮಾಡಕ್ಕೆ ಇದು ಮಾಡಿ ಪ್ರತಿ ಪಂಚಾಯತ್ನಲ್ಲೂ ಹೈಯೆಸ್ಟ್ ಮೆಜಾರಿಟಿ ಕಾಂಗ್ರೆಸ್ ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು ಇವಾಗ ನಮ್ಮ ರೈತರ ಸರ್ಕಾರ ನಮ್ಮ ಕುಮಾರಣ್ಣ ಸಿಂಗ್ ಆದ್ಮೇಲೆ ರೈತರಿಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ 50,000 ಕೊಟ್ಟಾರ ರೈತ ಸರ್ಕಾರ. ಇವಾಗ 5,000 ಕೊಡ್ತಾ ಇದ್ದಾರೆ, ಯಾವ ಸರ್ಕಾರ ಕೊಟ್ಟಿಲ್ಲ. ಇವಾಗ ಯಾವ್ದೋ ಬಿಡುವುದಾಗಲಿ 160 ಇದು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ದಯವಿಟ್ಟು ನಾವೆಲ್ಲರೂ ನಮ್ಮ ಕೇಳಿಸ್ಬಿಡೋಣ, ಅಲ್ಲಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಬೇಕು ನಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ನಮ್ಮ ಬಂಧು ಮಿತ್ರರೇ, ಎಲ್ಲರಿಗೂ ನನ್ನ ವಂದನೆಗಳು. ಈಗ ಮಾತನಾಡೋದೇನಾದ್ರೆ ನಮಗೆ ಫಸ್ಟಿಂದ ಇದ್ದಿದ್ದು ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಅಂತ 2 ಗೊತ್ತಾಗ್ತಾ ಇತ್ತು. ಈ ಕಾಂಗ್ರೆಸ್ ಪಾರ್ಟಿ ಸ್ವತಂತ್ರ ಬಂದಾಗಿಂದಾನು ಜನಗಳಿಗೆ ಸೇವೆ ಮಾಡಿಕೊಂಡು ಜನಸೇವೆ ಮಾಡಿ ದೇಶಕ್ಕೆ ರಕ್ತ ಚೆಲ್ಲು ಪ್ರಾಣ ಕೊಟ್ಟು ತಾಯಿ ಮಗ ಎಲ್ಲ ಪಾಪ ಅವ್ರ ವಂಶದಲ್ಲೇ ಬಂದ್ಬಿಟ್ಟಿದೆ. ಎಲ್ಲರಿಗೂ ಒಂದು ಪೆನ್ಷನಿಂದ ಒಂದು ಲೈಸನ್ನಿಂದ ಏನೇ ಆಗಲಿ ಅವ್ರು ಸುಳ್ಳು ಪಳ್ಳು ಹೇಳೋದು ಅವ್ರು ಬರಲ್ಲ. ಈಗ ಈ ಮಧ್ಯದಲ್ಲಿ ಬಂದಿರೋ ಪಾಪ ಮಾಡಿದ್ದಾನೆ. ಮತ್ತೆ ಮಹಿಳೆಯರ ಮೇಲೆ ಸೀರೆ ಎಳೆದು ದೌರ್ಜನ್ಯ ಮಾಡಿರ್ತಕ್ಕಂಥದ್ದನ್ನು ಕೂಡ ನಿಮ್ಮ ಮೀಡಿಯಾದಲ್ಲಿ ಕೂಡ ಪ್ರಸ್ತಾಪವಾಗಿದೆ. ಅಂತ ವ್ಯಕ್ತಿಯನ್ನ ಇವತ್ತು ಬಿಜೆಪಿಯವರು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಇದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅನ್ನೋದನ್ನು ತಿಳ್ಕೊಳ್ಬೇಕು. ಅಂತ ವ್ಯಕ್ತಿಗೆ ನಾವು ವೋಟ್ ಹಾಕಬೇಕಾ? ಸೌಮ್ಯ ಸ್ವಭಾವದ 7 ಬಾರಿ ಸತತವಾಗಿ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಜಾತ್ಯಾತೀತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ
ಸಂಸದ ಕೆ.ಎಚ್. ಮುನಿಯಪ್ಪನವರಿಗೆ ನಾವು ಗೆಲ್ಲಿಸಿ ಲೋಕಸಭಾ ಸಭೆಗೆ ಕಳಿಸಬೇಕಾದದನ್ನ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಔಪಚಾರಿಕವಾಗಿ ನಾವು ಕಷ್ಟ ಮಾಡಬೇಕಷ್ಟೇ. ಯಾಕಂದ್ರೆ ಕೆ.ಎಚ್. ಮುನಿಯಪ್ಪನವರ ಸೋಲಿಸೋದ್ರಲ್ಲಿ ಅವನು ಬಂದಿಲ್ಲ, ಅವನು ಬರುವುದಿಲ್ಲ, ಅದು ಆಗೋದಿಲ್ಲ. ಈಗಾಗಲೇ ಸಾಹೇಬರು ಗೆದ್ದಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಅವತ್ತಿನಿಂದ ಇವತ್ತುವರೆಗೂ ಸಹ ಏನು ವಿರುದ್ಧ ಬಂದೇ ಬರ್ತಾನೆ ಇದ್ದಾರೆ. ಆದರೆ ಅವ್ರ ಹೇಳಿ ಏನು ಬೇಳೆಕಾಳು ಬೇಯಿಸ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಇವತ್ತು ದಿವಸ ನಾವು 18ನೇ ತಾರೀಕು ಬರ್ತಕ್ಕಂತಹ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಇವತ್ತು ನಮ್ಮ ಕೆ.ಎಚ್. ಮುನಿಯಪ್ಪನವರನ್ನ ಅವರ ಕೈ ಬಲಪಡಿಸಿ ಸೆಂಟ್ರಲ್ನಲ್ಲಿ ರಾಹುಲ್ ಗಾಂಧಿಯವರನ್ನ ಇವತ್ತು ನಾವು ಕೈಬಿಡಿಸಿ ಮಾಡಬೇಕಂದ್ರೆ ನಾವೆಲ್ಲ ಸತತವಾಗಿ 15ನೇ ತಾರೀಕು ಗೆಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಮಾರಾಟಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದ ಕಟ್ಟಾದಾಗಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಕೆಲಸ ಮಾಡ್ತೀನಿ. ಕೆ.ಎಚ್. ಮುನಿಯಪ್ಪ ಅವರನ್ನು 8ನೇ ಬಾರಿ ಗೆಲ್ಲಿಸುತ್ತೀನಿ. ಮುಲ್ಬಾಗಿಲಿನ ಜನತೆ ಇವತ್ತು ಪಣ ತೊಟ್ಟಬೇಕಾಗುತ್ತೆ. ಏನು ಒಂದು ಒಳ್ಳೆ ಮನುಷ್ಯ ಕೆ.ಎಚ್. ಮುನಿಯಪ್ಪ ಅವರು. ಕೆ.ಎಚ್. ಮುನಿಯಪ್ಪ ಅವರು ಏನ್ ಮಾಡಿದ್ದಾರೆ ಅಂತ ಜನ ಕೆಲವರಿಗೆ
ಅದರಿಂದ ದಯವಿಟ್ಟು ಇವತ್ತು ನೀವೆಲ್ಲರೂ ಏನು ಇವತ್ತು ನಿಮ್ಮ ಜೊತೆಯಲ್ಲಿ ಮೈನ್ ಲೀಡರ್ಸ್ ಸ್ವಲ್ಪ ಜನ ಆಚೆ ಹೋಗಿರ್ಬೋದು. ಇವತ್ತು ನೀವೆಲ್ಲರೂ ನಾಯಕರಾಗ್ತೀರಾ. ಇದೇ ತರ ನಮಗೆ 2004ರಲ್ಲಿ ಬಂಗಾರಪೇಟೆಯಲ್ಲಿ ಇದೇ ತರ ವಿದ್ಯಮಾನ ಆಗಿತ್ತು. ನಮ್ಮ ನಾಯಕರು ಮಾಜಿ ಶಾಸಕರಿರ್ಬೋದು, ಆವತ್ತಿನ ಮುನ್ಸಿಪಲ್ ಅಧ್ಯಕ್ಷರಿರ್ಬೋದು, ಅವರೆಲ್ಲರೂ ಬಿಟ್ಟು ಪಾರ್ಟಿ ಬಿಟ್ಟು ಇಂಡಿಪೆಂಡೆಂಟ್ ಗೆ ಮಾಡಿಕೊಡೋದು ಯಮನಾರಾಯಣ ಸ್ವಾಮಿ ಅವರಿಗೆ. ಆದ್ರೆ ಅವತ್ತು ನಾನು ಒಬ್ಬರು ನಿಂತ್ಕೊಂಡಿದ್ದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಮಚಂದ್ರಪ್ಪ ಅವರವರು ಕ್ಯಾಂಡಿಡೇಟ್ ಆಗಿದ್ರು, KS ಮುನಿಯಪ್ಪ ಅವರು ಕ್ಯಾಂಡಿಡೇಟ್ ಆಗಿದ್ರು. ಆವತ್ತು ನಾವೆಲ್ಲರನ್ನೆಲ್ಲ ಎದುರು ಹಾಕೊಂಡು ನಾವು ಸೆಕೆಂಡ್ ಲೀಡರ್ಸ್ ಹೇಳಿದ್ವಿ. ಆವತ್ತು ನಾವು KS ಮುನಿಯಪ್ಪ ಅವರಿಗೆ ಲೀಡರ್ ಕೊಡ್ತಿದ್ದೀವಿ. ಅದೇ ತರ ಮುಂಬಾಗಿನ ಜನತೆ ಇವತ್ತು ನೀವೆಲ್ಲರೂ ಒಟ್ಟಾಗಿ ನಿಂತ್ಕೋಬೇಕು. ಒಳ್ಳೆ ಮನುಷ್ಯ KS ಮುನಿಯಪ್ಪ ಅವರು ಬೇಕಾ, ಕೆಟ್ಟ ಮನುಷ್ಯ ಬಿಜೆಪಿ ಅಭ್ಯರ್ಥಿ ಬೇಕಾ, ಕೋಮುವಾದಿ ಪಕ್ಷದ ಅಭ್ಯರ್ಥಿ ಬೇಕಾ, ಜಾತ್ಯತೀತ ಪಕ್ಷದ ಅಭ್ಯರ್ಥಿ ಬೇಕಾ ಅನ್ನೋದು ಒಂದು ಸವಾಲು ಮುಂದೆ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲ ಜಾತಿಯ ವರ್ಗದವರನ್ನು ಯಾರು ಒಟ್ಟಾಗ್ತಾರೆ ಅಂದ್ರೆ ಅದು KS ಮುನಿಯಪ್ಪ ಅವರು. ಆದ್ರೆ ಬಿಜೆಪಿ ಪಕ್ಷದಲ್ಲಿ ಆ ತರ ಆಗಲ್ಲ. ಬಿಜೆಪಿ ಪಕ್ಷದಲ್ಲಿ ಬಿಜೆಪಿ ಅವರು ಯಾವುದೇ ಜಾತಿ ಮಧ್ಯೆ ವಿಷ ಬೀಜ ಬೇರೆ ಜಾತಿನ ಡಿವೈಡ್ ಮಾಡ್ತಾರೆ. ಆದ್ರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಅಂತಾರಲ್ಲ. ನಿಮ್ಮ ಮನೆ ಹತ್ರ ಯಾರೇ ಬಂದ್ರು ನಾಯಕರು ನೀವು ಹೇಳ್ಬೇಕು, ನಾವು ನೋಡು ಒಳ್ಳೆ ಪಕ್ಷಕ್ಕೆ ಒಳ್ಳೆ ವ್ಯಕ್ತಿಗೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಒಳ್ಳೆ ವ್ಯಕ್ತಿ ಇದ್ದಾರೆ KS ಮುನಿಯಪ್ಪ ಅವರು. ಅವರು ದೈವ ಭಕ್ತರು, ಅವ್ರಿಗೆ ನಾವು ಕೊಡ್ತೀವಿ. ರೌಡಿಗೆ ನಾವು ಓಟ್ ಕೊಡಲ್ಲ, ಗೂಂಡಾಗೆ ನಾವು ಓಟ್ ಕೊಡಲ್ಲ ಅನ್ನೋ ಮಾತನ್ನ ನೀವು ಅವ್ರಿಗೆ ಹೇಳಿ ಕಳಿಸಿ. ಇವತ್ತು ನಾವು KS ಮುನಿಯಪ್ಪ ಅವ್ರನ್ನ 8ನೇ ಬಾರಿ ಕೇಳಿಸ್ಕೊಂಡ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, ನಮ್ಮ KS ಮುನಿಯಪ್ಪ ಅವರು ಕೇಂದ್ರದ ಮಂತ್ರಿ ಆಗ್ತಾರೆ. ಇದರಿಂದ ನಿಮ್ಮ ಆಶೀರ್ವಾದ ನಮ್ಮ ಹಸ್ತದ ಕುಂತ ಮೇಲೆ KS ಮುನಿಯಪ್ಪ ಏರ್ಬಿಟ್ಟು ತಮ್ಮಲ್ಲಿ ಮನೆಯೊಳಗಂತ ನನಗೆ ಕರೆಸಿ ಹೇಳಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಅನಿಸಿ ನಾನು ಎರಡು ಮಾತಾಡಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬೋಲೋ KS ಮುನಿಯಪ್ಪಗೆ. ಯಾರಾದ್ರೂ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರಿಗಾದ್ರೂ ಸೇರಿರಬೇಕು, ಯಾರಿಗಾದ್ರೂ ಆಗಿದೆಯಾ? ಹೇಳಿ ಆಗಿದೆ ಇಲ್ಲಮ್ಮ, ಆಗಿಲ್ಲ. ಅದೇ ರೀತಿಯಾಗಿ ಓಟನ್ನು ಡಿಮಾಂಡ್ ಎಂದು ಓಟ ಮುಂದೆ ಮಾಡಿದ್ರೆ ಒಬ್ಬೊಬ್ಬ ರೈತರ ಖಾತೆಗೆ 15,000 ರೂಪಾಯಿ ಆಗ್ತಿದೆ ಅಂತ ಹೇಳಿದ್ರು. ಮೋದಿಯವರು 4 ವರ್ಷ ಆಯ್ತು. ಕಬ್ಬಣ ಕರ್ಕೊಂಡು ಬಂದಿರಿ. ಎಲ್ಲ ರೈತರಿಗೆ 15,000, ಎಲ್ಲಿದ್ರೆ 15,000 ಆಗ್ತದೆ. ಇವತ್ತು 1 ರೂಪಾಯಿ ಆಗ್ತಿಲ್ಲ. ಮೋದಿಯವರು ಈವರೆಗೂ ಬರೀ ಸುಳ್ಳು ಹೇಳಿಕೊಂಡು ಕಾಂಗ್ರೆಸ್ ಮೇಲೆ ಸುಳ್ಳು ಹೇಳಿಕೊಂಡು ಮಾಡ್ತಾರೆ. ಇವತ್ತು ದಿವಸ ಭಾರತ ದೇಶದಲ್ಲಿ ಕನ್ಯಾಕುಮಾರಿ ಕಾಶ್ಮೀರ ಚುನಾವಣೆ ನಡೀತಾರೆ. ಇದು ಬಹಳ ಮಹತ್ವವಾದ ಚುನಾವಣೆ. 543 ಜನ ಇವತ್ತು ಪಾರ್ಲಿಮೆಂಟ್ ಸದಸ್ಯರು ಇವತ್ತು ಆಯ್ಕೆ ಆಗೋಗಬೇಕು. ನಾಳೆ ದಿವಸ ಕಾಂಗ್ರೆಸ್ ಸರ್ಕಾರ ಭಾರತ ದೇಶದಲ್ಲಿ ಕಾಂಗ್ರೆಸ್ ವಿಜಯವಾಗಬೇಕು. ನಾವೆಲ್ಲ ಹೇಳಿದ್ವಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಬಡಬಗ್ಗರಿಗೆ ಏನ್ ಮಾಡಿದ್ರು? ಅವರು ಬಂದ ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಬಡಬಗ್ಗರಿಗೆ ಗರೀಬ್ ಆಟವನ್ನು ಮಾಡಿ ಒಂದು 20 ಅಂಶಗಳ ಕಾರ್ಯಕ್ರಮ ಮಾಡಿ ಈ ದೇಶದಲ್ಲಿ ಬಡವರಿಗೆ ಸೂರಿಲ್ಲದವರಿಗೆ ಮನೆ ಕೊಡಬೇಕು. ಯಾರು ಈ ಒಂದು ಲ್ಯಾಂಡ್ ಡಿಪಾರ್ಟ್ಮೆಂಟ್ ಬಂದ್ರು, ಯಾರಿಗೆ ಜಮೀನಿಲ್ಲ ಅಂತ ಅವರಿಗೆ ಜಮೀನು ಕೊಡಬೇಕು ಅಂತ ಹೇಳಿದ್ರು. ಬಡಬಗ್ಗರಿಗೆ ಉದ್ಯೋಗ ಕೊಡಬೇಕು, ರೈತರಿಗೆ ಉದ್ಯೋಗ ಕೊಡಬೇಕು, ರೈತರಿಗೆ ಇದು ಮಾಡಬೇಕು, ಕಿಸಾನ್ ಅವರಿಗೆ, ಈ ಒಂದು ಕಾರ್ಮಿಕರಿಗೆ, ಎಲ್ಲಾ ವರ್ಗದ ಜನರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಮಾಡಿರುವಂತ ಕೊಡುಗೆ ನಾವೆಲ್ಲ ಬಂದಿದ್ದೀವಿ. ಇಂದಿರಾ ಗಾಂಧಿ ಬಂದರೆ ಒಳ್ಳೇದಾಗ್ತಲ್ಲ, ಬಡಬಗ್ಗರಿಗೆ ತನ್ನ ಪ್ರಾಣವನ್ನು ನಮ್ಮ ಪ್ರಾಣ ಹೋಗ್ತಾರೆ ಅಂತ ಹೇಳಿದಾಗ ಶ್ರೀಮತಿ ಇಂದಿರಾ ಗಾಂಧಿ ಹೇಳಿದ್ರು. ಅವರು UPಯಲ್ಲಿ ಒಂದು ಭಾಷಣ ಮಾಡಿದ್ರು. ಅಮ್ಮ ತಾಯಿ, ನಿನ್ನ ಪ್ರಾಣಕ್ಕೆ ಬುದ್ಧ ಬಂದಿದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಈ ದೇಶದ ಬಡ ಜನರಿಗೆ, ಈ ದೇಶದ ಜನಗಳಿಗೆ ನಾನು ಈ ಜನ ಸಹಾಯ ಮಾಡೋದಂತ ಬಂದಿದ್ದೀನಿ. ಈ ದೇಶದ ಜನರಿಗೆ ಸಹಾಯ ಮಾಡೋದಕ್ಕೆ ನನ್ನ ಪ್ರಾಣವನ್ನು ಲೆಕ್ಕ ಇಲ್ಲ ಅಂತ ಮಾಡೋದು ಯಾಕೆ ಅಮ್ಮ ಅಂತ ನಾವೆಲ್ಲ ಬಂದಿದ್ದೀವಿ. ಅದೇ ವೇದಿಕೆಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡ ಮಹನೀಯರೇ ಹಾಗೂ ಮಹಿಳೆಯರು, ಈ ದಿವಸ ನಾವು ಗುಲ್ಬರ್ಗ ಟೌನ್ ಅಲ್ಲಿ ಈ ಪ್ರಚಾರಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಸಮಯದ ಬಹಳ ಅಭಾವ ಇದೆ. ಮಾನ್ಯ ಶ್ರೀ KS ಮುನಿಯಪ್ಪ ಮಾತಾಡಿದ್ದಾರೆ. ನಾನು ಕೆಲವೇ ವಿಷಯಗಳನ್ನು ಮಾತನಾಡಲು ಉತ್ತರ ಮಾಡುತ್ತೇನೆ. ಮೊಟ್ಟ ಮೊದಲನಾಗಿ ಏನು ಈಗ 2019 ಚುನಾಯಿತ ನಡೆದಿದೆ. ದೇಶದಲ್ಲಿ ಬಹಳ ಒಂದು
ಕಷ್ಟದ ಚುನಾವಣೆ. ನಮ್ಮ ಮುಂದೆ 8 ವಿಚಾರಧಾರ ಇದೆ. ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರತಿ ಸಭೆಯಲ್ಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ, ಈ ಫೈಟ್ 8 ಐಡಿಯಾಟಿಕ್ಸ್ ಅಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ ಎಲ್ಲ ಸಮಾಜದ ವರ್ಗದವರೆಗೂ ಜೊತೆಯಲ್ಲಿ ಹಾಕೊಂಡು ದೇಶದ ಪ್ರಗತಿ ಮಾಡಬೇಕು ಅಂತ ನಮ್ಮ ವಿಚಾರಧಾರ. ಬಿಜೆಪಿ ವಿಚಾರಧಾರ ಒಂದೇ ಐಡಿಯಾಲಜಿ, RSS ಬಿಜೆಪಿ ಮತ್ತು ಇದರಲ್ಲಿ ಏನು RSS ಐಡಿಯಾಲಜಿ, ಮೋದಿ ಮತ್ತು ಅಮಿತ್ ಐಡಿಯಾಲಜಿ ಬೇರೆ ಒಂದು. ಈ ದೇಶದಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ನಮ್ಮ ವಿಶೇಷ ದೇಶದೇನೆಂದ್ರೆ ಈ ದೇಶದಲ್ಲಿ ಬರೇ ಒಂದೇ ಮತದವರಿಲ್ಲ, ವಿವಿಧ ಮತಗಳ ಜನ ಇಲ್ಲಿದ್ದಾರೆ. ಹಿಂದೂ ಸಹೋದರರು ಇದ್ದಾರೆ, ಮುಸಲ್ಮಾನ್ ಸಹೋದರರು ಇದ್ದಾರೆ, ಕ್ರೈಸ್ಟ್ ಇದ್ದಾರೆ, ಸಿಖ್ ಇದ್ದಾರೆ, ಬುದ್ಧಿಸ್ಟ್ ಇದ್ದಾರೆ, ಜೈನ್ಸ್ ಇದ್ದಾರೆ. ಅನೇಕ ಜಾತಿಗಳ ನಡುವಿರತಕ್ಕಂಥ ಜನರು ಈ ದೇಶದಲ್ಲಿದ್ದಾರೆ. ಬಹಳ ಕಷ್ಟದಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಮಹಾತ್ಮ ಗಾಂಧಿ ತಮ್ಮ ಜೀವನ ದೇಶಕ್ಕಾಗಿ ಕೊಟ್ಟರು. ಶ್ರೀಮತಿ ಇಂದಿರಾ ಗಾಂಧಿ ದೇಶದ ಪ್ರಗತಿಗಾಗಿ ತಮ್ಮ ಜೀವನ ಕೊಟ್ಟರು. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಮುಖಂಡರು, ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿನೂ ಕೂಡ ಈ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣ ಕೊಟ್ಟಿದ್ದಾರೆ. ಈ ಎಲ್ಲ AICC ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಐತಿಹಾಸಿಕ ಪಕ್ಷ. 140 ವರ್ಷ ಈಗಾಗಲೇ ಆಗ್ಬಿಟ್ಟಿದೆ. ಇಂತಹ ಒಂದು ಪಕ್ಷ ನಮ್ಮ ದೇಶ ಇದುವರೆಗೂ ಕಾಪಾಡಿದೆ. ಈಗ ಚುನಾವಣೆ ಬರ್ತಾ ಇದೆ. ನಮ್ಮ ಮಾನ್ಯ ಕೆ ಕುಂಜಪ್ಪ ಅವರು ನಾವೆಲ್ಲ ಡೆಲ್ಲಿಗೆ ಹೋಗುವಾಗ ಅದ್ರ ಮುಂಚೆ ಒಂದು ಮಾತಲ್ಲಿ ಜ್ಞಾಪಕ ಬರ್ತಾ ಇದೆ. ಬೆಂಗಳೂರಲ್ಲಿ ಹೀಗೆ ಮಾತಾಡ್ಕೊಂಡು ಕೂತಿದ್ದು, ಸರ್ ಏನ್ ಸರ್ ಹಿಂಗೆಲ್ಲ ಏನೇನೋ ನಡೀತಾ ಇದೆಯಲ್ಲ ಯಾಕೆ ಅಂತ ಒಂದೇ ಮಾತು ಹೇಳಿದ್ರು. ಸಾಹೇಬರಿಗೆ ಗಮನಿಸಿದಂತೆಯೇ TC ರವರೇ ನನಗೆ ಏನು ಟಿಕೆಟ್ ಕೊಡ್ತಾ ಇರಲಿ, ನಾನು ಯಾಕೆಲ್ಲ ಕೊಟ್ಕೊಳ್ಳಿ, ಪಕ್ಷಕ್ಕಾಗಿ ದುಡಿಯೋದು ನನ್ನ ಕರ್ತವ್ಯ ಅಂತ ನಾವು ಹೇಳಿದ್ದೇವೆ. ಇದು ನನಗೆ ಬಹಳ ಇದಾಯಿತು. ಅವರ ಲಾಯಕಿ ಬಗ್ಗೆ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಲಾಯಕಿ 29 ವರ್ಷಗಳಿಂದ ಸತತವಾಗಿ ಗೆದ್ದು ಪಕ್ಷ ಹೇಳಿದ್ರು, ಒಂದು ದುಃಖ ಇರುವುದಿಲ್ಲ. ಯಾರನ್ನ ಟಿಕೆಟ್ ಕೊಡ್ಲಿ, ದೇಶ ಕಾಪಾಡಬೇಕಾಗಿದೆ, ಪಕ್ಷಕ್ಕೆ ನಾನು ದುಡಿದಿದ್ದೇನೆ. ಆಗ ನಾವು ಡೆಲ್ಲಿಗೆ ಹೋದ, ಅಲ್ಲಿ ಹೋಗಿ ನಾವು ಕೇಳುವಾಗ ನಮಗೆಲ್ಲ ಬೈಕ್ ಕಳಿಸೋದು, ಯಾಕಪ್ಪ ಬರ್ತೀರಾ, ಯಾರಿಗೆ ಅಧಿಕಾರ ಇದೆ, ಸತತವಾಗಿ 7 ದಿವಸ ಏನೋ ಗೆದ್ಕೊಂಡು ಬಂದಿದ್ದಾರೆ, ಅವ್ರು ಬಿಟ್ಟು ಯಾರಿಗೆ ಕೊಡಬೇಕು, ಯಾರಂತ ಮಹಾನ್ ವ್ಯಕ್ತಿ ಕರ್ನಾಟಕದಿಂದ ಅಂತ ಮಾನ್ಯ ವೇಣುಗೋಪಾಲ್, ಗುಲಾಂ ನಬಿ ಆಜಾದ್ ಮತ್ತು ಅಹಮದ್ ಪಟೇಲ್ ಹೇಳಿದರು. ನಾವೆಲ್ಲ ಸಂತೋಷದ ಬಂದು ಅವ್ರು ಹೇಳಿದಂತೆ ನುಡಿದಂತೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಒಂದೇ ವಿಚಾರ, ಈಗ ದೇಶ ಬಹಳ ಕಟ್ಟಿನಿಟ್ಟಾಗಿ ಹೋಗ್ತಾ ಇದೆ. ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಅಪಾಯದಲ್ಲಿ. ಆಕಸ್ಮಿಕ ಏನಾದ್ರು ಬಿಜೆಪಿ ಪಕ್ಷ ಬಂದ್ರೆ ಫಸ್ಟ್ ಥಿಂಗ್ ಏನ್ ಮಾಡುತ್ತಾರೆ ಅಂದ್ರೆ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಮಾಡ್ತಾರೆ, ಅವರನ್ನು ಅಮೆಂಡ್ಮೆಂಟ್ ಮಾಡಿಬಿಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ. ಮಾಡಿದ ತೊಂದರೆ ಯಾಕಾಗೋದು? ದಲಿತರಿಗೆ, ಮುಸಲ್ಮಾನರಿಗೆ, ಹಿಂದುತ್ವ ವರ್ಗದವರಿಗೆ, ಎಲ್ಲ ವರ್ಗಗಳ ಜನರಿಗೆ ಅನಾನುಕೂಲ ಆಗ್ತದೆ. ನಾವೆಲ್ಲರೂ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಮಾಡಿಬಿಡ್ತಾರೆ. ಆ ಒಂದು ಡೇಂಜರ್ ನಮ್ಮ ಸಂವಿಧಾನ ಯಾರನ್ನ ಹುಟ್ಟಿದೆ. ಅದೇ ಪ್ರಕಾರ ಪ್ರಜಾಪ್ರಭುತ್ವ ಇವತ್ತು ಏನು ಡಿಕ್ಟೇಟರ್ಶಿಪ್ ಆಗ್ತಾ ಇದೆ. ಪ್ರಜಾಪ್ರಭುತ್ವ ಇನ್ಸ್ಟಿಟ್ಯೂಷನ್ಸ್ ನೋಡಿ, ಇವತ್ತು CBI ನೋಡಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಡಿ, ಸುಪ್ರೀಂ ಕೋರ್ಟ್ ನೋಡಿ, ಎಲ್ಲ ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಏನಿದೆ ಅವ್ರ ಕೈ ತಗೊಂಡ್ಬಿಟ್ಟು ಲೋಟಕ ಮಾಡ್ತಾ ಇದ್ದಾರೆ. ಈ ಜನತಂತ್ರ ವ್ಯವಸ್ಥೆ ಅವಕಾಶ ಇಲ್ಲ. ಇದು ಏನಂತೀವಂದ್ರೆ ಜನತಂತ್ರ ವ್ಯವಸ್ಥೆ ಲೋಟಕ ಮಾಡ್ತಾರೆ. ಇದು ಒಂದು ಅಪಾಯ. ಮೂರನೇದಾಗಿ ನಿಮ್ಗೆ ಗಮನಕ್ಕೆ ತಂದಾಗಿ ಮಾನ್ಯ ಪ್ರಧಾನಮಂತ್ರಿ ನಾವೆಲ್ಲ ಖುಷಿಗೆ ಪಟ್ಟು ಏನೋ ಹೊಸ ಅಕ್ಷರ ನಾಯಿಗೆ ಒಳ್ಳೆ ಕೆಲಸ ಆಗ್ತದೆ ದೇಶಕ್ಕಂತ ಬಂದ್ರು ಬಂದ್ರು. ಇವುಗಳಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಏನು ಆಶ್ವಾಸನೆ ಕೊಟ್ಟರು. 5 ವರ್ಷ ಆಯ್ತು, 10 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು. ಎಷ್ಟು ಕೊಟ್ಟಿದ್ದಾರೆ? 10 ಉದ್ಯೋಗ ಕೊಟ್ಟಿಲ್ವಲ್ಲ. ಈಗ ನಮ್ಮ ಮುಂದೆ ವರ್ಲ್ಡ್ ರಿಪೋರ್ಟ್ ಇದೆ, ವಿಶ್ವದ ರಿಪೋರ್ಟ್ ಏನಿದೆ ಅಂದ್ರೆ 45 ವರ್ಷದಲ್ಲಿ ಇಂತಹ ನಿರುದ್ಯೋಗ ಈ ಸಲ ಇಷ್ಟು ಆರೋಗ್ಯ ವರ್ಷದಲ್ಲಿ ಯಾವತ್ತೂ ಇದ್ದಿಲ್ಲ. ಆ ಪರಿಸ್ಥಿತಿ ಮಾಡಿಕೊಟ್ಟಿದ್ದಾರೆ. ಎರಡನೇದಾಗಿ ಪ್ರತಿ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ನಾವು ಖಾತೆಯಲ್ಲಿ ಕೊಡ್ತೇವೆ ಅಂತ ಅವರು ಕೂಡ ಮಾಡಲಿಲ್ಲ. ಈಗ ಕಾಂಗ್ರೆಸ್ ಪಕ್ಷದಿಂದ ಕೆಲವೊಂದು 6 ತಿಂಗಳಿಂದ ಸತತವಾಗಿ ಕೆಲಸ ಮಾಡಿ ಇವತ್ತು ಏನ್ ಹೇಳ್ತಾರೆ, ಒಂದು ಹೊಸ ಸ್ಕೀಮ್ ಬರ್ತಾ ಇದೆ. ಏನ್ ಸ್ಕೀಮ್ ಬರ್ತಾ ಇದೆ ಅಂದ್ರೆ ಪ್ರತಿ ಬಡವರಿಗೆ ಕನಿಷ್ಠ
ನಮ್ಮ ಪಕ್ಷ ಒಬ್ಬೊಬ್ಬರು ಕಾರ್ಯಕರ್ತರು ಕೂಡ ಒಂದೊಂದು 100 ಜನರನ್ನ ಹೇಳಿ ನೋಡಿ, ನಮ್ಮ ಮುನಿಯಪ್ಪನವರನ್ನ ನಾಳೆ 18ನೇ ತಾರೀಕು ಎಲ್ಲ ಒಮ್ಮತದಿಂದ ವೋಟ್ ಹಾಕಿ ಅವರನ್ನು ನಾವು ಕರೆದುಕೊಂಡು ಬಂದು ಮತ್ತೆ ಸಂಸತ್ತಿಗೆ ಕಳಿಸಿದ್ದಾದಲ್ಲಿ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರುವುದು ಸಿದ್ಧವಾಗಿದೆ. ಅಲ್ಲಿ ಮಿನಿಸ್ಟರ್ ಆಗ್ತಾರೆ. PCC ಸ್ಟೇಟ್ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ಕೊಂಡು ITCL. ಸೊ ಇವತ್ತು ಬಡವರ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡಿದ ಒಂದು ಸರ್ಕಾರ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್. ಮನಮೋಹನ್ ಸಿಂಗ್ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದ್ದಾಗ, ಈಗ ನಮ್ಮ ಸಿದ್ದರಾಮಯ್ಯ ಪೀರಿಯಡ್ ಆಗಿರ್ಬೋದು, ಇವತ್ತು ನಮ್ಮ ಹಿರಿಯರಾದಂಥ ಸುಭಾಷ್ ಚಂದ್ರ ಗೌಡ ಹೇಳಿದ್ರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಏನು ಸತತ 7ನೇ ಬಾರಿ ಗೆದ್ದಂಥ ನಮ್ಮ KH ಮುನಿಯಪ್ಪ ಈಗ 8ನೇ ಬಾರಿ ಅತಿ ಹೆಚ್ಚಿನ ಅಂತರದಲ್ಲಿ ಅವರನ್ನು ಗೆಲ್ಲಿಸ್ತೀವಿ. ಜೊತೆಗೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷನೇ ಬರಲಿದೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿದ್ದಾರೆ. ನಮ್ಮ ಈಗ ನಾವೇನು ಗೆಲ್ಸ್ಕೊಡ್ತಾ ಇದ್ದೀವಿ ನಮ್ಮ KH ಮುನಿಯಪ್ಪ ಅವ್ರನ್ನ ಕೇಂದ್ರ ಸಚಿವರು ಮತ್ತೆ ನೋಡೋ ಅವಕಾಶ ಕೊಡುತ್ತೆ ನಮಗೆ. ಹಾಗೇ ಆಗ್ತಾರೆ. ಇದರಲ್ಲಿ ಕೆಲವು ಪಕ್ಷಗಳು ಅದೇ ಕೋಮುವಾದ ಪಕ್ಷ ಅಂತ ಏನಂತ ಹೇಳ್ತಾ ಇದ್ದೀವಿ ಇವತ್ತು BJP ಇವರು ಇಲ್ಲ ಸಲ್ಲದಲ್ಲೆಲ್ಲ ಒಂದು ಜಿಲ್ಲೆಯಲ್ಲಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ತಲೆ ಕಾಣಿಸ್ತೀವಿ, ತಲೆ ಬೀಳುತ್ತೆ. ಜೊತೆಗೆ ಇವತ್ತು ಎಡ ಬಲ ಅಂತ ಏನು ವಿಂಗಡಣೆ ಮಾಡ್ತಾ ಇದ್ದಾರೆ ಕೆಲವು ಪಕ್ಷಗಳು, ಅವ್ರದ್ದೇನು ಬೇಳೆ ಬೇಯಲ್ಲ. ಇವತ್ತು ಅತಿ ಹೆಚ್ಚಿನ ಮತದಲ್ಲಿ ನಾವು ಕೊಡ್ತೀವಿ ನಮ್ಮ KH ಮುನಿಯಪ್ಪವ್ರನ್ನ, ಅವರನ್ನು ಗೆಲ್ಲಿಸ್ತೀವಿ. ಅದರಲ್ಲಿ ಸರಿ ನಮ್ಮ ಮುಸ್ಲಿಂ ಬಾಂಧವರಂತೂ ಬಹಳ ಎಷ್ಟು ಖುಷಿ ಆಗುತ್ತಂತೆ, ನಮಗಿಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಖುಷಿ ಇದೆ. KH ಮುನಿಯಪ್ಪವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹಳಷ್ಟು ಇದ್ದಾವೆ. ಆದ್ದರಿಂದ KH ಮುನಿಯಪ್ಪವ್ರು ಗೆದ್ದೇ ಗೆಲ್ತಾರೆ. ಇಷ್ಟನ್ನು ಹೇಳೋದು ಇಷ್ಟಪಡ್ತೀನಿ. KH ಮುನಿಯಪ್ಪನವರು ಸಚಿವರಾದ ಮೇಲೆ ನಮ್ಮ ಮುಳಬಾಗಲ ಪಕ್ಕದಲ್ಲಿ ಚತುರ್ದತಿ ರಸ್ತೆ ಆಯಿತು. ಆವಾಗ ಸಾರಿಗೆ ಮಂತ್ರಿಗಳಾಗಿದ್ದಾಗ ಸುಮಾರು ಮುಳಬಾಗಿಲಿಂದ ಬೆಂಗಳೂರವರೆಗೂ ದಿನಕ್ಕೆ ಒಂದು 10ರಿಂದ 20 ಜನ ಸಾಯ್ತಾಯಿದ್ರು. ಸುಮಾರು ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 4ರಿಂದ 5 ಅವರ್ ಆಗ್ತಾಯಿತ್ತು. ಒಂದು ಅರ್ಧ ದಿನ ಹೋಗೋದು, ಅರ್ಧ ದಿನ ಬರೋದು, ಯಾವುದೇ ಕೆಲಸಗಳಾಗುತ್ತಲ್ಲ. ಅವರು ಸಾರಿಗೆ ಸಚಿವರಾದ ಮೇಲೆ ಇವತ್ತು ಆ ರಸ್ತೆ ಆಗಿರೋದ್ರಿಂದ ಒಂದೇ ಒಂದು ಸಾವಿಲ್ಲ. ಮತ್ತು ಇವಾಗ 1 ಗಂಟೆ ನಾವು ಬೆಂಗಳೂರು ಸೇರ್ತೀವಿ. ಎಷ್ಟೋ ನಮಗೆ ಸಮಯ ಉಳಿತಾ ಇದೆ. ಅದರಿಂದ ನಮಗಲ್ಲ, ಇವಾಗ ಹೊರರಾಜ್ಯ ತಮಿಳ್ನಾಡಿಗಾಗಲಿ ಆಂಧ್ರಾಗಾಗಲಿ ನಮ್ಮ ಮುಳಬಾಗಿಲಿಂದಾಗಲಿ ನಮ್ಮ ಇದರಿಂದಾಗಲಿ ಅದರಿಂದ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಆಮೇಲೆ ಕೋಚ್ ಫ್ಯಾಕ್ಟ್ರಿಗೆ ಇವತ್ತು ನಾವು ಎಷ್ಟೇ ಬೇಡಿಕೆ ಇಟ್ಟು ಕೂಡ 100 ರೂಪಾಯಿ ಮೋದಿ ಅವರು ನಮ್ಗೆ ಕೊಟ್ಟಿಲ್ಲ. ಬರೀ ಅವರು ಸಬ್ಕಾ ವಿಸಾದ್ ಅಂತ ಹೇಳ್ತಾರೇನೆ 100 ರೂಪಾಯಿ ನಮ್ಗೆ ಏನೂ ಮಾಡಿಲ್ಲ. ಅವರು 5 ವರ್ಷದಿಂದ ಬರೀ ಮಾತುಗಳು ಹೇಳ್ತಾ ಇರೋದ್ರಿಂದ ಒಂದು ಕೆಲಸ ಇಲ್ಲ. ಅದೇ ನಮ್ಮ ಕಾಂಗ್ರೆಸ್ ಪಕ್ಷ 160 ಕೆಲಸಗಳಿಂದ ಹೇಳ್ಕೊಳಕ್ಕೆ ಹೋದರೆ ಅದಕ್ಕೆ ಸಮಯ ಸಾಲೋದಿಲ್ಲ. ಇವರಂತೂ ಬರೀ ಮಾತುಗಳು ಹೇಳ್ತಾ ಇದ್ದಾರೆ, ಬರೀ ಮೋದಿ 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 ಅಂತಾರೆ. ತಮ್ಗೆ ಉದಾಹರಣೆ ಒಂದೇ ಹೋಗ್ತಾರೆ, ಸ್ಟ್ರೈಕಲ್ಸ್ ಇದು ಅಂತ ಹೇಳ್ತಾರೆ. ಅದು ನಮ್ಮ ಬಾರ್ಡ್ರಲ್ಲಿ ನಮ್ಮ ಇವರು ನರೇಂದ್ರ ಮೋದಿ ಅವರು ಒಂದೇ ಒಂದು ಮಾತು ಹೇಳ್ತಾರೆ ನಮ್ಮ ಮನಮೋಹನ್ ಸಿಂಗ್ಗೆ, ನೀವು ಪ್ರಧಾನಮಂತ್ರಿ ಆಗಿದ್ದೀರಾ, ರಕ್ಷಣಾ ಮಂತ್ರಿ ಆಗಿದ್ದೀರಾ, ಹೋಮ್ ಮಂತ್ರಿ ಆಗಿದ್ದೀರಾ, ನೀವು ಒಬ್ಬ ಟೆರರಿಸ್ಟ್ ಬಾರ್ಡರ್ ಒಳಗೆ ಬರೋಬ್ಬ ಏನು ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ಅದೇ ಮಾತು ಇವತ್ತು ನಾವೆಲ್ಲ ಸೇರಿ ಮೋದಿ ಅವ್ರಿಗೆ ಕೇಳ್ತಾ ಇದ್ದೀವಿ. ನೀವು ಎಲ್ಲ ಪ್ರಧಾನಮಂತ್ರಿ ಆಗಿದ್ದಾರೆ, ನಿಮ್ಮ BJP ಅವರು ಮಿನಿಸ್ಟರ್ ಆಗಿದ್ದೀರಾ, ಹೋಮ್ ಮಿನಿಸ್ಟರ್ ಆಗಿದ್ದೀರಾ, ಇವತ್ತು 350 kg ಒಂದು ಟೆರರಿಸ್ಟ್ ಬಾಂಬ್ ಎತ್ಕೊಂಡು ಅವ್ರ ರಾಜ್ಯ ಒಳಗೆ ನೀವೇನು ಮಾಡ್ತಾ ಇದ್ದೀರಿ ಅಂತ ನಾವೆಲ್ಲನೂ ಕೇಳ್ತಾ ಇದ್ದೀವಿ. ಇದೆಲ್ಲ ಇವ್ರಿಗೂ ಸ್ವಲ್ಪ ತಿಳ್ಕೋಬೇಕಿದೆ. ಇದು ಬರೀ ಚುನಾವಣೆ ಗಿಮಿಕ್ ಅಷ್ಟೇ. ಅವ್ರ ಸಾಧನೆ ಬರೀ ಸುಮ್ಮನೆ 5 ವರ್ಷದಿಂದ ಬರೀ ನಮಗೆ ಸಿನಿಮಾ ತೋರಿಸಿದ್ದಾಯಿತು. ನಾವು ಸಿನಿಮಾ ನೋಡಿ 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 ಸುಸ್ತಾಗ್ಬಿಟ್ಟಿದ್ದೀವಿ. ದಯವಿಟ್ಟು ಯುವಕರಾಗಲಿ, ರೈತರಾಗಲಿ, ಕಾರ್ಮಿಕರಾಗಲಿ, ಯಾರಾಗಲಿ ಆ GST ಅಂತೂ ಅದೊಂದು ದೊಡ್ಡ ಕ್ಯಾನ್ಸರ್ ಅಂತ ತರಿಸ್ಕೊಟ್ರು. ಬಡವರು ಮದುವೆ ಮಾಡೋಂಗಿಲ್ಲ, ಊಟ ತಿನ್ನಂಗಿಲ್ಲ, ಹೋಟ್ಲಲ್ಲಿ ತಿನ್ನಂಗಿಲ್ಲ, ದೊಡ್ಡ ಇದೆಲ್ಲ ಸಿಲ್ಸಿಬಿಟ್ಟಿದ್ದಾರೆ. ದಯವಿಟ್ಟು ಅದರಿಂದ ಮೋದಿಯವ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಗೆ ಒಂದು ದಿನಾನೇ ಬೇಕಾಗತ್ತೆ. ಅಷ್ಟೊಂದು ಅವ್ಯವಹಾರಗಳು ಅಷ್ಟೊಂದು ಇದಾಗಿದೆ. ಅದು ಯಾವುದೇ ರೀತಿ ಬರೀ ಅವರು ರಿಲಯನ್ಸ್ ಅವ್ರಿಗೆ, ಆಮೇಲೆ ಈ ರೈತರ ಫಸಲ್ ಬಿಮಾ ಯೋಜನೆ, ಆ ಫಸಲ್ ಬಿಮಾ ಯೋಜನೆ 54,000 ಕೋಟಿ ಅವರ ಆಪ್ತ ಮಿತ್ರರಾದಂಥ ನಮ್ಮ ಅಮಿತ್ ಶಾ ಅವ್ರ ಮಗನಿಗೆ ಬೆನಿಫಿಟ್ ಮಾಡಿಕೊಟ್ಟಿದ್ದಾರೆ. ಆದರೆ ರೈತರಿಗೆ 1 ರೂಪಾಯಿ ಬಂದಿಲ್ಲ. ಇದು ಬರೀ ಇವರು 54,000 ಕೋಟಿ ಹೊಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನಾವು ಕ್ಯಾಸೆಟ್ ಎಲ್ಲ ರಿಲೀಸ್ ಮಾಡಿದ್ದೀನಿ, ಎಲ್ಲ ಇದರಲ್ಲೂ ಮಾಡಿದ್ದೀವಿ. ಅದರಿಂದ ದಯವಿಟ್ಟು ಮೋದಿ ಅವರ ಸಾಧನೆ ನಮ್ಮ ದೇಶದಲ್ಲಿ 5 ವರ್ಷದಿಂದ ಬರೀ ಶೂನ್ಯ, ಬರೀ ಅವರು ಮಾತುಗಳಲ್ಲಿ ಹೇಳ್ತಾ ಇರೋದೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾಗ ರೈತರಿಗಾಗಲಿ, ಕಾರ್ಮಿಕರಿಗಾಗಲಿ, ಎಲ್ಲ ಪ್ರತಿಯೊಂದು ಜಾತಿನೂ ಒಂದು ಒಗ್ಗಟ್ಟಿನಿಂದ ಕರ್ಕೊಂಡೋಗಿ ಇವತ್ತು ಭಾರತ ದೇಶವನ್ನು ಕಟ್ಕೊಂಡು ಹೋಗಿದೆ. ದಯವಿಟ್ಟು ಇದರಲ್ಲಿ ಮೋದಿ ಸಾಧನೆ ಬರೀ ಶೂನ್ಯ. ಅದರಲ್ಲಿ ನಮ್ಮ KH ಮುನಿಯಪ್ಪ ಅವರು ನಮ್ಮ ಜಿಲ್ಲೆಗೆ ಮಾಡಿದಂಥ ಒಂದು ದೊಡ್ಡ ಕೊಡುಗೆ ಇದೆ. ಅವ್ರ ಕೊಡುಗೆ ಬಗ್ಗೆ ನಾವು ಯಾರು ಕಾಮೆಂಟ್ ಮಾಡೋಕ್ಕಾಗಲ್ಲ. ಇವಾಗ ಮುಂದೆ ನಾವು ಹೇಳ್ಬೇಕಂದ್ರೆ ಅಂಥ ಇವರು ನಮ್ಮ ಜಿಲ್ಲೆಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ನಾವು ಹೇಳ್ತಾ ಇದ್ದೀವಿ. ಅವ್ರನ್ನ ಸೋಲ್ಸೋಕ್ಕೆ ಯಾರೇನು ಮಾಡಿದ್ರು ಕೂಡ ಅವ್ರು ಏನು ಮಾಡೋಕ್ಕಾಗಲ್ಲ. 1990ರಿಂದ ಅವ್ರು ಇದೇ ಆಗ್ತಾ ಇದೆ. ಅವ್ರು ಗೆಲ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಅದರಲ್ಲಿ 91 ಈ ಸಲ ಇನ್ನೂ ಹೈಯೆಸ್ಟ್ ಲೀಡಲ್ಲಿ ಗೆಲ್ತಾರೆ.